ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆ ತುಂಬು ಹೃದಯದ ಸ್ವಾಗತ. ಬನ್ನಿ ಕಥೆಗಳ ಲೋಕಕ್ಕೆ ಹೋಗೋಣ. ಒಂದಾನೊಂದು ಕಾಲದಲ್ಲಿ ಬೇಸಿಗೆ ಬಿಸಿಲಿನ ಝಳ ತಡೆಯಲಾರದೆ ಕಾಡಿನ ಪ್ರಾಣಿಗಳೆಲ್ಲ ನೆರಳು ಸಿಕ್ಕ ಕಡೆ ಮಲಗಿದವು. ಕಾಡಿನ ರಾಜನಾದ ಸಿಂಹವು ಅಲ್ಲೇ ಮಲಗಿತ್ತು. ನೆಲದ ಮೇಲೆ ಮಲಗಿದ್ದಾಗ ಸಿಂಹದ ಮೈಗೆ ಮುಳ್ಳೊಂದು ಚುಚ್ಚಿತು. ಆಗ ಸಿಂಹ, ಕಾಡಿನ ರಾಜನಾದ ನಾನು ಮಣ್ಣಿನ ಮೇಲೆ ಮಲಗುವುದೇ? ಒಂದು ಮನೆ ಕಟ್ಟಬೇಕು ಎಂದು ಯೋಚಿಸಿತು. ಸಿಂಹವು ತಾನು ಎಲ್ಲಾ ಪ್ರಾಣಿಗಳಿಗಿಂತ ಬಲಿಷ್ಠ, ಬೇಗ ಮನೆ ಕಟ್ಟಬಲ್ಲೆನೆಂದು ಸಿಂಹವು ಭಾವಿಸಿತು. ಎಲ್ಲರನ್ನೂ ಕರೆದು ಗರ್ವದಿಂದ, ನಾಳೆ ಬೆಳಗ್ಗೆಯಿಂದ ಸಂಜೆಯೊಳಗೆ ಮನೆ ಕಟ್ಟುವ ಸ್ಪರ್ಧೆ ಏರ್ಪಡಿಸೋಣ. ಈ ಪಂದ್ಯದಲ್ಲಿ ಗೆದ್ದವರೇ ಮುಂದಿನ ಕಾಡಿನ ನಾಯಕ ಎಂದು ಸಿಂಹ ಹೇಳಿತು. ಈ ಮಾತನ್ನು ಕೇಳಿದ ಪ್ರಾಣಿಗಳು ಸಿಂಹದ ಸಹವಾಸವೇ ಬೇಡವೆಂದು ಸುಮ್ಮನೆ ಕುಳಿತವು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಯಾರೂ ಮುಂದೆ ಬರಲಿಲ್ಲ. ಆಗ ಸಿಂಹವು, ಯಾರಿಗೂ ನನ್ನೆದುರಿಗೆ ನಿಲ್ಲುವ ಧೈರ್ಯವಿಲ್ಲ ಎಂದು ಗಹಗಹಿಸಿ ನಗತೊಡಗಿತು. ಅಲ್ಲೇ ಮೂಲೆಯೊಂದರಲ್ಲಿ ಕುಳಿತಿದ್ದ ಆಮೆ, ನಾನು ಭಾಗವಹಿಸುವೆ ಎಂದಿತು. ಎಲ್ಲಾ ಪ್ರಾಣಿಗಳಿಗೂ ಇದರ ಮಾತನ್ನು ಕೇಳಿ ಆಶ್ಚರ್ಯವಾಯಿತು. ಮರುದಿನ ಸ್ಪರ್ಧೆ ಆರಂಭವಾಯಿತು. ಸಿಂಹವು ಚಾಣಾಕ್ಷ ನರಿಯನ್ನು ಕರೆದು ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕರೆದುಕೊಂಡು ಬರುವಂತೆ ಆಜ್ಞೆ ಮಾಡಿತು. ಸೂರ್ಯೋದಯದ ನಂತರ ಸಿಂಹ ಹೆಂಡತಿ ಒಡಗೂಡಿ ಭೂಮಿ ಪೂಜೆ ಮಾಡಲಾಯಿತು. ನಂತರ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕರೆದು ಮನೆ ಕಟ್ಟುವ ಕೆಲಸ ಆರಂಭಿಸಿತು. ಪುಟ್ಟ ಆಮೆಯು ತನ್ನ ಒಬ್ಬ ಗೆಳೆಯರಿಗೂ ಒಂದೊಂದು ಕೆಲಸ ಮಾಡಲು ಹೇಳಿತು. ಸಿಂಹದ ಮನೆ ಕಟ್ಟಲು ಪ್ರಾಣಿಗಳು ಮಣ್ಣನ್ನು ಅಗೆದು ಗುಡ್ಡೆ ಹಾಕಿದವು. ಮಣ್ಣನ್ನು ಕಲಸಲು ಅವುಗಳೆಲ್ಲ ಕೊಡ ಹಿಡಿದು ನೀರು ತರಲು ಕೆರೆಯತ್ತ ಹೊರಟವು. ಆದರೆ ಕೆರೆಯ ಬಳಿ ನವಿಲಿನ ನರ್ತನ, ಕೋಗಿಲೆಯ ಗಾನ, ಹಕ್ಕಿಗಳ ಕಲರವವನ್ನು ಕಂಡು ಮೈ ಮರೆತು ನೋಡುತ್ತಾ ನಿಂತವು. ಇತ್ತ ಆಮೆಯ ಜೊತೆ ಕೆಲಸ ಮಾಡುತ್ತಿದ್ದ ಜಿಂಕೆಗಳು, ಕಾಡು ಕುದುರೆಗಳು ಕೆರೆಯಿಂದ ನೀರನ್ನು ಹೊತ್ತು ತಂದು ಆಮೆ ಮನೆ ಕಟ್ಟಲು ಸಹಕರಿಸಿದವು. ಗೇಂಡಾಮೃಗಗಳು ಮಣ್ಣನ್ನು ಕಲಸಿ ಹದ ಮಾಡುತ್ತಾ ಕೋತಿಗಳೆಲ್ಲ ಸೇರಿ ಗೋಡೆ ಕಟ್ಟುತ್ತಿದ್ದವು. ಅಳಿಲುಗಳು ಬಾಲದಿಂದ ಗೋಡೆಯನ್ನು ನಯವಾಗುವಂತೆ ಮಾಡುತ್ತಿದ್ದವು. ಆಮೆ ಕೆಲಸದ ಉಸ್ತುವಾರಿ ಕೊಳ್ಳುತ್ತಿತ್ತು. ನೀರು ತರಲು ಕೆರೆಯ ಬಳಿ ಹೋದ ಹುಲಿ, ಕಾಡೆಮ್ಮೆ, ಕರಡಿಗಳೆಲ್ಲ ಸಂಜೆಯಾದರೂ ಬರಲಿಲ್ಲವೆಂದು ಸಿಂಹಕ್ಕೆ ಗಾಬರಿಯಾಯಿತು. ಆಗ ಸಿಂಹವು, ನೀರು ತರಲು ಹೋದವರು ಕೆರೆಯ ಹತ್ತಿರ ಏನು ಮಾಡುತ್ತಿದ್ದಾರೆಂದು ನೋಡಿ ಬಾ ಹೋಗು ಎಂದು ಸಿಂಹವು ತನ್ನ ಹೆಂಡತಿಯನ್ನು ಕಳುಹಿಸಿತು. ಕೆರೆಯ ಬಳಿ ಹಕ್ಕಿಗಳ ಇಂಪಾದ ಧ್ವನಿ ಕೊಕ್ಕರೆ, ಹಂಸ, ಪಕ್ಷಿಗಳು ನೀರಿನೊಳಗೆ ಮೀಯುತ್ತಾ ಖುಷಿ ಪಡುವ ದೃಶ್ಯ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ಗುಂಪು ಎಲ್ಲವನ್ನು ನೋಡುತ್ತಾ ಸಿಂಹಿಣಿಯು ತಾನು ಬಂದ ಕೆಲಸವನ್ನು ಮರೆತುಬಿಟ್ಟಿತು. ಮುಸ್ಸಂಜೆಯಾಯಿತು. ತನ್ನ ಹೆಂಡತಿ, ಕೆಲಸದವರೆಲ್ಲ ಎಲ್ಲಿ ಹೋದರು ಎಂದು ಸಿಂಹವು ಚಿಂತಿಸುತ್ತಾ ಕೆರೆಯ ಬಳಿಗೆ ಬಂದಿತು. ಆಗ ತಮ್ಮ ತಮ್ಮ ಗೂಡು ನೆಲೆ ಸೇರಲು ಕೆಲ ಪ್ರಾಣಿ ಪಕ್ಷಿಗಳು ಸಿದ್ಧವಾಗಿದ್ದನ್ನು ಕಂಡು ಸಿಂಹವು ಕೋಪದಿಂದ, ಮನೆ ಕಟ್ಟುವುದನ್ನು ಬಿಟ್ಟು ಎಲ್ಲಿ ಹಾಳಾಗಿ ಹೋಗಿದ್ದೀರಿ? ಕೂಡಲೇ ಎಲ್ಲ ಪ್ರಾಣಿಗಳು ಮನೆ ಕಟ್ಟುವಂತ ಓಡಿ ಬಂದವು. ಅಷ್ಟರಲ್ಲಿಯೇ ಆಮೆಯ ಮನೆ ನಿರ್ಮಾಣದ ಕೆಲಸ ಮುಗಿದಿತ್ತು. ಕೋತಿಗಳು ಬಾಳೆಗೊನೆ ಹೂವು ಮತ್ತು ಮಾವಿನ ಸೊಪ್ಪನ್ನು ತಂದು ಬಾಗಿಲಿಗೆ ತೋರಣ ಕಟ್ಟುತ್ತಿದ್ದವು. ಪ್ರಾಣಿ ಪಕ್ಷಿಗಳು ಆಮೆಯು ಸೇರಿ ಕಟ್ಟಿದ ಮನೆಯ ಶೃಂಗಾರವನ್ನು ನೋಡಿ ಸಿಂಹಕ್ಕೆ ಆಶ್ಚರ್ಯವಾಯಿತು. ಎಲ್ಲಾ ಪಕ್ಷಿ ಪ್ರಾಣಿಗಳ ಒಗ್ಗಟ್ಟಿನ ಬಲಕ್ಕಿಂತ ನನ್ನ ಬಲಿಷ್ಠ ದೇಹ ಹಾಗೂ ಧೈರ್ಯ ಏನು ನಡೆಯದೆಂದು ತನ್ನ ಅಹಂಕಾರಕ್ಕೆ ತಾನೇ ಸೋತು ತನ್ನ ಕಾಡಿನ ಸ್ನೇಹಿತರಿಗೆಲ್ಲ ತಲೆಬಾಗಿತು. ಕೋತಿಗಳೆಲ್ಲ ತೋಟದಿಂದ ಕಿತ್ತು ತಂದ ಬಾಳೆಹಣ್ಣುಗಳನ್ನೆಲ್ಲ ಎಲ್ಲರಿಗೂ ಹಂಚುತ್ತಾ ಸಂತೋಷದಿಂದ ಜಿಗಿದಾಡಿದವು, ಕುಣಿದಾಡಿದವು. ಆಮೆಯ ಕುಶಲತೆಗೆ ಮೆಚ್ಚಿ ಆಮೇಲೆ ಜಯವಾಗಲಿ ಎಂದು ಕಾಡಿನಲ್ಲೆಲ್ಲ ಮೊಳಗುವಂತೆ ಕೂಗಿದವು. ಆಮೆಯೇ ಕಾಡಿನ ನಾಯಕನೆಂದು ಘೋಷಣೆ ಮಾಡಿದವು. ಹೀಗೆ ಎಲ್ಲ ಪ್ರಾಣಿಗಳು, ಪಕ್ಷಿಗಳು ಖುಷಿಯಾಗಿ ಇದ್ದವು. ಮಕ್ಕಳೇ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.